ಕುಂದಾನಗರಿ ಬೆಳಗಾವಿಯಲ್ಲಿ ಎಮ್ಮೆಎಸ್ ಪುಂಡಾಟಕ್ಕೆ ಏನು ಅಟ್ಟಹಾಸ ಏನು ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂಥ ಬೆಳಗಾವಿ ನಗರದಲ್ಲಿರುವಂಥ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂಥದ್ದು ಮತ್ತು ಹೂ ವ್ಯಾಪಾರಿಗಳು ಕೂಡ ಈಗ ಏನು ತಮ್ಮ ವ್ಯಾಪಾರವನ್ನು ಆರಂಭಿಸಿದ್ದಾರೆ. ಬೇಕರಿಗಳು ಕೂಡ ಆರಂಭ ಆಗಿದೆ ಮತ್ತು ಮಾರ್ಕೆಟ್ ಕೂಡ ಆರಂಭ ಆಗಿದೆ ಮತ್ತು ಬಸ್ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು. ಆದರೆ ಪ್ರಮುಖವಾಗಿ ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಇಡೀ ಕರ್ನಾಟಕಕ್ಕೆ ಬಂದನ್ನು ಕೊಟ್ಟಿದ್ರೆ, ಆದರೆ ಏನು ಬೆಳಗಾವಿಯಲ್ಲೇ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಏನು ಯಶಸ್ವಿ ಆಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಒಂದಿಷ್ಟು ಹೂವಿನ ವ್ಯಾಪಾರಿಗಳಿದ್ದಾರೆ. ನಿತ್ಯ ಕೂಡ ಅವರು ಸಾಕಷ್ಟು ವ್ಯಾಪಾರವನ್ನು ಮಾಡ್ತಿದ್ರು. ಆದರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಬರ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಏನು ಹೂವಿನ ವ್ಯಾಪಾರಸ್ಥರು ಕೂಡ ಹೇಳ್ತಿರುವಂಥದ್ದು. ನಾನು ಕೂಡ ಅವರನ್ನು ಮಾತಾಡ್ತೀನಿ. ಸರ್, ಕರ್ನಾಟಕ ಬಂದಿದೆ, ತಾವು ಕೂಡ ಹಾಗೆ ಹೂವು ಇಟ್ಕೊಂಡ್ರಿ, ಏನು ವ್ಯಾಪಾರ ಹೆಂಗಿದೆ? ವ್ಯಾಪಾರ ಏನೋ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದು ದಿವಸ ಪೈಲ ಆರ್ಡ್ರ್ ಕೊಡಬೇಕಾಗ್ತೈತೆ. ನಮಗೂ ಗೊತ್ತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡ್ರ್ ನಮ್ಗೆ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ಮದು ಮಾಲ್ ಹಸಿ ಮಾಲ್ ಇದೆ, ಒಂದು ದಿವಸ ಇಟ್ಟರೆ ಬಾದ್ ಆಗ್ತದೆ. ಇದು ನಮ್ಗೆ ಭಾಳ ಲಾಸ್. ನಿನ್ನಿಂದ ಮಾಲ್ ಹೊಡೆದಿದ್ದು, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿಂದ ಬಂದು ಹಾಗೆ ಸ್ಟಾಕ್ ಇದೆ, ಏನು ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೇನೆ, 8, 9 ಅಂದರೆ ಎಲ್ಲ ನಮ್ಮ ಮಾಲ್ ಖಾಲಿ ಆಗ್ತದ. ಹೋಲ್ಸೇಲ್ ವ್ಯಾಪಾರ ನಮ್ಮದು. ಏನೂ ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲ್ಲ, ಯಾರು ಬರಾಕ್ತಿರಲ್ಲ, ಮಂದಿಲ್ಲ. ಎಲ್ಲ ಕರ್ನಾಟಕ ಬಂದಿದೆ ಅಂತ, ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರೂ ಬರುವಲ್ತೈತೆ. ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು. ಪ್ರಮುಖವಾಗಿ ಕರ್ನಾಟಕ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗೈತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ರೆ. ಆದರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದು. ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರ್ಬೋದು, ಆಟೋ ಸೇವೆ ಇರ್ಬೋದು, ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಆಸ್ಪತ್ರೆ, ಮೆಡಿಕಲ್, ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂಥದ್ದು. ಆದರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಎಮ್ಮೆಎಸ್ ಪುಂಡಾಟಕ್ಕೆ ಏನು ಅಟ್ಟಹಾಸ ಏನು ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂಥ ಬೆಳಗಾವಿ ನಗರದಲ್ಲಿರುವಂಥ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂಥದ್ದು ಮತ್ತು ಹೂ ವ್ಯಾಪಾರಿಗಳು ಕೂಡ ಈಗ ಏನು ತಮ್ಮ ವ್ಯಾಪಾರವನ್ನು ಆರಂಭಿಸಿದ್ದಾರೆ. ಬೇಕರಿಗಳು ಕೂಡ ಆರಂಭ ಆಗಿದೆ ಮತ್ತು ಮಾರ್ಕೆಟ್ ಕೂಡ ಆರಂಭ ಆಗಿದೆ ಮತ್ತು ಬಸ್ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು. ಆದರೆ ಪ್ರಮುಖವಾಗಿ ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಇಡೀ ಕರ್ನಾಟಕಕ್ಕೆ ಬಂದನ್ನು ಕೊಟ್ಟಿದ್ರೆ, ಆದರೆ ಏನು ಬೆಳಗಾವಿಯಲ್ಲೇ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಏನು ಯಶಸ್ವಿ ಆಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಒಂದಿಷ್ಟು ಹೂವಿನ ವ್ಯಾಪಾರಿಗಳಿದ್ದಾರೆ. ನಿತ್ಯ ಕೂಡ ಅವರು ಸಾಕಷ್ಟು ವ್ಯಾಪಾರವನ್ನು ಮಾಡ್ತಿದ್ರು. ಆದರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಬರ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಏನು ಹೂವಿನ ವ್ಯಾಪಾರಸ್ಥರು ಕೂಡ ಹೇಳ್ತಿರುವಂಥದ್ದು. ನಾನು ಕೂಡ ಅವರನ್ನು ಮಾತಾಡ್ತೀನಿ. ಸರ್, ಕರ್ನಾಟಕ ಬಂದಿದೆ, ತಾವು ಕೂಡ ಹಾಗೆ ಹೂವು ಇಟ್ಕೊಂಡ್ರಿ, ಏನು ವ್ಯಾಪಾರ ಹೆಂಗಿದೆ? ವ್ಯಾಪಾರ ಏನೋ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದು ದಿವಸ ಪೈಲ ಆರ್ಡ್ರ್ ಕೊಡಬೇಕಾಗ್ತೈತೆ. ನಮಗೂ ಗೊತ್ತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡ್ರ್ ನಮ್ಗೆ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ಮದು ಮಾಲ್ ಹಸಿ ಮಾಲ್ ಇದೆ, ಒಂದು ದಿವಸ ಇಟ್ಟರೆ ಬಾದ್ ಆಗ್ತದೆ. ಇದು ನಮ್ಗೆ ಭಾಳ ಲಾಸ್. ನಿನ್ನಿಂದ ಮಾಲ್ ಹೊಡೆದಿದ್ದು, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿಂದ ಬಂದು ಹಾಗೆ ಸ್ಟಾಕ್ ಇದೆ, ಏನು ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೇನೆ, 8, 9 ಅಂದರೆ ಎಲ್ಲ ನಮ್ಮ ಮಾಲ್ ಖಾಲಿ ಆಗ್ತದ. ಹೋಲ್ಸೇಲ್ ವ್ಯಾಪಾರ ನಮ್ಮದು. ಏನೂ ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲ್ಲ, ಯಾರು ಬರಾಕ್ತಿರಲ್ಲ, ಮಂದಿಲ್ಲ.
ಎಲ್ಲ ಕರ್ನಾಟಕ ಬಂದಿದೆ ಅಂತ ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರೂ ಬರುವಲ್ತ ಇದು. ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು ಪ್ರಮುಖವಾಗಿ ಕರ್ನಾಟಕ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗೈತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ರೆ. ಆದರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದು. ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರ್ಬೋದು, ಆಟೋ ಸೇವೆ ಇರ್ಬೋದು, ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಆಸ್ಪತ್ರೆ, ಮೆಡಿಕಲ್, ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂಥದ್ದು. ಆದರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ MS ಪುಂಡಾಟಕ್ಕೆ ಏನು ಅಟ್ಟಹಾಸ ಏನು ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂಥ ಬೆಳಗಾವಿ ನಗರದಲ್ಲಿರುವಂಥ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂಥದ್ದು ಮತ್ತು ಹೂ ವ್ಯಾಪಾರಿಗಳು ಕೂಡ ಈಗ ಏನು ತಮ್ಮ ವ್ಯಾಪಾರವನ್ನು ಆರಂಭಿಸಿದ್ದಾರೆ. ಬೇಕರಿಗಳು ಕೂಡ ಆರಂಭ ಆಗಿದೆ ಮತ್ತು ಮಾರ್ಕೆಟ್ ಕೂಡ ಆರಂಭ ಆಗಿದೆ ಮತ್ತು ಬಸ್ ಸಂಚಾರ ಕೂಡ ಆರಂಭ ಆಗಿರುವಂಥದ್ದು. ಆದರೆ ಪ್ರಮುಖವಾಗಿ ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಇಡೀ ಕರ್ನಾಟಕಕ್ಕೆ ಬಂದನ್ನು ಕೊಟ್ಟಿದ್ದಾರೆ. ಆದರೆ ಏನು ಬೆಳಗಾವಿಯಲ್ಲೇ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಏನು ಯಶಸ್ವಿ ಆಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಒಂದಿಷ್ಟು ಹೂವಿನ ವ್ಯಾಪಾರಿಗಳಿದ್ದಾರೆ. ನಿತ್ಯ ಕೂಡ ಅವರು ಸಾಕಷ್ಟು ವ್ಯಾಪಾರವನ್ನು ಮಾಡ್ತಿದ್ರು. ಆದರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಬರ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಏನು ಹೂವಿನ ವ್ಯಾಪಾರಸ್ಥರು ಕೂಡ ಹೇಳ್ತಿರುವಂಥದ್ದು. ನಾನು ಕೂಡ ಅವರನ್ನು ಮಾತಾಡ್ತೀನಿ. ಸರ್, ಕರ್ನಾಟಕ ಬಂದಿದೆ, ತಾವು ಕೂಡ ಹಾಗೆ ಹೂವು ಇಟ್ಕೊಂಡ್ರಿ, ಏನು ವ್ಯಾಪಾರ ಹೆಂಗಿದೆ? ವ್ಯಾಪಾರ ಏನೋ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದು ದಿವಸ ಪೈಲ ಆರ್ಡ್ರ್ ಕೊಡಬೇಕಾಗ್ತೈತೆ. ನಮಗೂ ಗೊತ್ತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡ್ರ್ ನಮ್ಗೆ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ಮದು ಮಾಲ್ ಹಸಿ ಮಾಲ್ ಇದೆ, ಒಂದು ದಿವಸ ಇಟ್ಟರೆ ಬಾದ ಆಗ್ತದೆ. ಇದು ನಮ್ಗೆ ಭಾಳ ಲಾಸ್. ನಿನ್ನಿಂದ ಮಾಲ್ ಹೊಡೆದಿದ್ದು, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿಂದ ಬಂದು ಹಾಗೆ ಸ್ಟಾಕ್ ಇದೆ, ಏನು ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೇನೆ, 8, 9 ಅಂದರೆ ಎಲ್ಲ ನಮ್ಮ ಮಾಲ್ ಖಾಲಿ ಆಗ್ತದ. ಹೋಲ್ಸೇಲ್ ವ್ಯಾಪಾರ ನಮ್ಮದು. ಏನೂ ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲ್ಲ, ಯಾರೂ ಬರಾಕ್ತಿರಲ್ಲ, ಮಂದಿಲ್ಲ. ಎಲ್ಲ ಕರ್ನಾಟಕ ಬಂದಿದೆ ಅಂತ ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರೂ ಬರುವಲ್ತ ಇದು. ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು ಪ್ರಮುಖವಾಗಿ ಕರ್ನಾಟಕ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗೈತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ರೆ. ಆದರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದು. ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರ್ಬೋದು, ಆಟೋ ಸೇವೆ ಇರ್ಬೋದು, ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಆಸ್ಪತ್ರೆ, ಮೆಡಿಕಲ್, ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂಥದ್ದು. ಆದರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.